ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 8ನೇ ದಿನ. ಇವತ್ತಿನ ನನ್ನ ಡಯಟ್ ರೊಟೀನ್ ಯಾವ ರೀತಿ ಹೋಯಿತು, ನಾನು ಯಾವ ರೀತಿ ಫಾಲೋಅಪ್ ಮಾಡಿದೆ, ಏನೆಲ್ಲ ತೊಗೊಂಡೆ, ಎಲ್ಲನೂ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ ಇದ್ದೀನಿ ಅಂತ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾಯಿದ್ದೀನಿ. ನಾನು ಆಲ್ರೆಡಿ 2-3 ವೀಕ್ಸ್ ಆಯಿತು ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲೇ ನಾನು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ ಅಂತ. ಸ್ವಲ್ಪ ಚೇಂಜಸ್ ಆಗಿದೆ. ನಾನು ಈ ವೀಕಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಪಂಪ್ಕಿನ್ ಬರುತ್ತಲ್ಲ, ಕುಂಬಳಕಾಯ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ಆಲ್ಮೋಸ್ಟ್ 9 to 10 ಓ ಕ್ಲಾಕ್ ಆಗಿದೆ. ನಾನು ಬ್ಲ್ಯಾಕ್ ಕಾಫಿ ತೊಗೋತಾ ಇದ್ದೀನಿ. ನಾನು ಇವಾಗ ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ ನಾನು 11 ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ ತೊಗೋತಾ ಇಲ್ಲ. ನಾನು ಆಲ್ಮೋಸ್ಟ್ 12 ಓ ಕ್ಲಾಕಿಗೆ ನಾನು ಬ್ರೇಕ್ಫಾಸ್ಟ್ ತೊಗೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಅನ್ನೋದು ನಾನು ತೊಗೋತಾ ಇಲ್ಲ, ನಾನು ಊಟನೇ ಮಾಡ್ಕೊಂಡು ಬಿಡ್ತೀನಿ. ಯಾಕೆಂದರೆ ನಾನು ಈ ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ 2 ಮೀಲ್ ಮಾತ್ರ ತೊಗೋತಾ ಇದ್ದೀನಿ. ಅಂದರೆ 2 ಸರಿ ಊಟ ಮಾತ್ರ ಮಾಡ್ತೀನಿ. 1 ಡೇಯಲ್ಲಿ ನಾನು 2 ಟೈಮ್ಸ್ ಮಾತ್ರ ಊಟ ಮಾಡೋದು. ಮಧ್ಯಾಹ್ನ ಊಟ ಮಾಡ್ತೀನಿ, ಆಮೇಲೆ ಒಂದೇ ಸಾರಿ ರಾತ್ರಿ ಊಟ ಮಾಡೋದು. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ದೀನಿ. ಅದು ಯಾವ ರೀತಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಬೆಳಿಗ್ಗೆ ಇವಾಗ ಏನು ಎದ್ಮೇಲೆ ಎಲ್ಲ ವಾಕಿಂಗ್ ಹೋಗಿ ಬರೋದು, ನನ್ನ ಕೆಲಸ ಎಲ್ಲ ಮಾಡಿಕೊಂಡು ನಾನು ಬೆಳಿಗ್ಗೆ ಚೆನ್ನಾಗಿ ನಾನು 9-10 ಗಂಟೆವರೆಗೂ ನಾನು ಚೆನ್ನಾಗಿ ನೀರೇ ಕುಡಿತೀನಿ. ನೀವೇನು ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲೇ ಇರ್ತೀರಲ್ವ, ನೀವು 11 ಓ ಕ್ಲಾಕ್ ಆದರೂ ಊಟ ಮಾಡಿ, ಇಲ್ಲಾಂದರೆ 12 ಓ ಕ್ಲಾಕ್ ಆದರೂ ಊಟ ಮಾಡಿ, ನಿಮಗೆ ನೈಟ್ 8 ಓ ಕ್ಲಾಕ್ ಒಳಗಡೆ ನೀವು ಊಟ ಫಿನಿಷ್ ಮಾಡ್ಕೊಂಬಿಡಬೇಕು. ಈ ಟೈಮಲ್ಲೇ ನೀವೇನೋ ಊಟ ಮಾಡೋದಿದ್ರು, ಈ ಥರ ಕ್ಯಾಲೋರೀಸ್ ಏನೋ ತೊಗೊಳೋದಿದ್ರು ಈ ಟೈಮಲ್ಲೇ ತೊಗೋಬೇಕು. ಮಿಕ್ಕಿರೋದು ನಮಗೆ ಬೆಳಿಗ್ಗೆ ನೈಟ್ 8 ಗಂಟೆಯಿಂದ ನೀವೇನು ಬೆಳಿಗ್ಗೆ ನೀವು 11 ಓ ಕ್ಲಾಕ್ ಊಟ ಮಾಡ್ತಿರೋ ಇಲ್ಲ 12 ಓ ಕ್ಲಾಕ್ ಆ ಟೈಮಿನವರೆಗೂ ಯಾವುದೇ ರೀತಿಯಾದ ಕ್ಯಾಲೋರೀಸ್ ಇರೋ ಫುಡ್ಡು ಯಾವುದು ತೊಗೊಳ್ಳೋ ಹಾಗಿಲ್ಲ. ಅಂದರೆ ನೀವೇನು ತೊಗೋಬೇಕಂದ್ರೆ ಗ್ರೀನ್ ಟೀ ತೊಗೋಬೋದು, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ತೊಗೋಬೋದು, ನೀರು ಕುಡಿಬೋದು. ನೀರು ಕುಡಿಯೋಕ್ಕೆ ಯಾವುದೇ ಡಿಸ್ಟ್ರಿಕ್ಷನ್ ಇಲ್ಲ, ನೀರು ಮಾತ್ರ ಚೆನ್ನಾಗಿ ಕುಡಿಬೋದು. ಆದರೆ ಆ ಥರ ಕ್ಯಾಲೋರಿ ಫುಡ್ ಮಾತ್ರ ತೊಗೊಳ್ಳೋ ಹಾಗಿಲ್ಲ. ಬರೀ ಊಟ ಅನ್ನೋ ಟೈಮಿಂಗಲ್ಲಿ ನೀವೇನಿರುತ್ತಲ್ಲ 8 ಅವರ್ಸು, ಅದು ಆ ಟೈಮಲ್ಲಿ ಮಾತ್ರ ನೀವು ಕ್ಯಾಲೋರೀಸ್ ಇರೋ ಫುಡ್ಗಳನ್ನ ತೊಗೋಬೋದು. ನಾನೇನು ಲಾಸ್ಟ್ 2 ವೀಕ್ಸ್ ಏನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡಿದ್ದೇನೆ, ನಾನು 15 ಅವರ್ಸ್ ನಾನು ಏನು ಊಟ ಮಾಡದೇ ಇರ್ತಾಯಿದ್ದೆ. ಅಂದರೆ ನಾನು ನೈಟ್ 8 ಓ ಕ್ಲಾಕ್ ಒಳಗಡೆ ಊಟ ಮಾಡಿದರೆ ಆಲ್ಮೋಸ್ಟ್ 8 ಗಂಟೆ ಅಂದ್ಕೊಳ್ಳಿ ನೀವು, 8 ಗಂಟೆ ಒಳಗಡೆ ನಾನು ಊಟ ಮಾಡಿದರೆ 8 ಗಂಟೆಯಿಂದ ನಾನು 11 ಓ ಕ್ಲಾಕ್ವರೆಗೂ ಯಾವುದೇ ರೀತಿಯಾದ ಫುಡ್ಡು ತೊಗೋತಾ ಇರಲಿಲ್ಲ. ಬರೀ ಈ ಥರ ಕಾಫಿ, ಇಲ್ಲಾಂದರೆ ಡಿಟಾಕ್ಸ್ ಡ್ರಿಂಕ್, ಏನಾದರೂ ಜೀರಾ ವಾಟರ್ ಈ ಥರ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ದೆ. ಹಾಗೆ ಇವಾಗ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. 16 ಅವರ್ಸ್ ಫಾಸ್ಟಿಂಗ್ ಇರಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ 8 ಅವರ್ಸ್ ಮಾತ್ರ ನಾನು ಊಟ ಮಾಡೋದು. ಇನ್ನು 16 ಅವರ್ಸ್ ಅಂದರೆ ನಾನು 12 ಓ ಕ್ಲಾಕಿಗೆ ನಾನು ಊಟ ಮಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಏನೂ ತೊಗೊಳ್ಳೋದಿಲ್ಲ, ನಾನು ಒಂದೇ ಸಾರಿ ಊಟ ಮಾಡ್ತೀನಿ. ಊಟ ಮಾಡಿಬಿಟ್ಟು ನಾನು ಮತ್ತೆ ಮಧ್ಯಾಹ್ನ ಏನಾದರೂ ಸಾಯಂಕಾಲ ಏನಾದರೂ ಹಸಿವಾದರೆ ಏನಾದರೂ ತಿನ್ಕೋತೀನಿ. ಇಲ್ಲಾಂದರೆ ಈ ಥರ ಡಿಟಾಕ್ಸ್ ಡ್ರಿಂಕ್ ಅಥವಾ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ, ಇಲ್ಲಾಂದರೆ ಏನಾದರೂ ಡ್ರೈ ಫ್ರೂಟ್ಸು ಏನಾದರೂ ತೊಗೋಬೋದು. ಇದು ಆದಮೇಲೆ ನೀವು ನೈಟ್ 8 ಓ ಕ್ಲಾಕ್ ಒಳಗಡೆ ಆಲ್ಮೋಸ್ಟ್ 7 ಓ ಕ್ಲಾಕ್ 7:30 ಅಷ್ಟೊತ್ತಿಗೆ ಊಟ ಮಾಡಿಬಿಡ್ಬೇಕು ನೀವು. ಇದು ಆದಮೇಲೆ ನೀವು ನೈಟ್ ಬೇಕಾದರೆ ಮಲಗೋಕ್ಕಿಂತ ಫಸ್ಟು ಗ್ರೀನ್ ಟೀ ಕೂಡ ಕುಡಿಬೋದು, ಇಲ್ಲಾಂದರೆ ಯಾವುದಾದ್ರೂ ಜೀರಾ ವಾಟರ್, ಅಜ್ವಾನ ವಾಟರ್, ಇಲ್ಲಾಂದರೆ ಸಿನಮನ್ ವಾಟರ್ ಈ ಥರದ್ದು ಏನಾದರೂ ತೊಗೋಬೋದು. ಅದು ಆದಮೇಲೆ ಆಯಿತು ಅಷ್ಟೇ, ನೀವು ನೀರು ಮಾತ್ರ ಚೆನ್ನಾಗಿ ಕುಡಿಬೋದು. ನೆಕ್ಸ್ಟ್ ಡೇ ನೀವು 12 ಓ ಕ್ಲಾಕ್ ಒಳಗಡೆವರೆಗೂ ನೀವೇನು ಊಟ ತಿನ್ನೋ ಹಾಗಿಲ್ಲ. ನಿಮಗೆ ಇದು ಫಸ್ಟು ನೀವು ಟ್ರೈ ಮಾಡಬೇಕಂದ್ರೆ ನೀವೇನು ಮಾಡಿ, ಫಸ್ಟು 14 ಅವರ್ಸ್ ಮಾತ್ರ ತೊಗೊಳ್ಳಿ. ನೀವು ಬೆಳಗ್ಗೆ ನೈಟ್ 8 ಓ ಕ್ಲಾಕ್ ಊಟ ಮಾಡಿದ್ದೀರಾ ಅಂದರೆ ನೀವು ಬೆಳಿಗ್ಗೆ ಏನು ಮಾಡಿ, ನೀವು ಒಂದು 10 ಓ ಕ್ಲಾಕ್ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಫಸ್ಟ್ ಅದು ಆಗುತ್ತಾ ನಿಮಗೆ ಫಸ್ಟು ಟ್ರೈ ಮಾಡಿ ನೋಡಿ. ಅದು ನಿಮಗೆ ವರ್ಕ್ ಆಯಿತು, ನಿಮಗೇನು ಹೆಲ್ತ್ ಪ್ರಾಬ್ಲಮ್ ಆಗಲಿಲ್ಲ, ನಿಮಗೆ ಯಾವುದೇ ಥರದ ಸುಸ್ತಾಗೋದಾಯಿತು, ತಲೆನೋವು ಆಯಿತು, ಈ ಥರದ್ದೇನು ಬಂದಿಲ್ಲ ಅಂದರೆ ನೀವೇನು ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು. ಮತ್ತು 1 ವೀಕ್ ಇದೇ ಥರ ಕಂಟಿನ್ಯೂ ಮಾಡಿ. ಮತ್ತೇನು ಮಾಡಿ, ಮತ್ತೆ ಎಕ್ಸ್ಟ್ರಾ 1 ಅವರ್ ತೊಗೊಳ್ಳಿ. 11 ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ ಮಾಡಿ. ನೀವು ನೈಟ್ ಮಾತ್ರ ಸೇಮು ಅದೇ. ಇಲ್ಲಾಂದರೆ ನಾವು ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ತೀನಿ, ನೈಟ್ ಬೇಕಾದರೆ ಬೇಗ ತಿನ್ಕೊಂಡು ಬಿಡ್ತೀನಿ, ಬೆಳಗ್ಗೆ ನನಗೆ ಹಸಿವಾಗ್ಬಿಡುತ್ತೆ ಅನ್ನೋದಾದರೆ ನೀವೇನು ಮಾಡಿ, ನೈಟ್ 6 ಇಲ್ಲಾಂದರೆ 7 ಓ ಕ್ಲಾಕ್ ಒಳಗಡೆ ನೀವು ಊಟ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಬೆಳಿಗ್ಗೆ 9 ಗಂಟೆ ಇಲ್ಲಾಂದರೆ 10 ಗಂಟೆಗೆ ಊಟ ಮಾಡ್ಬೋದು, ತಿಂಡಿ ತಿನ್ಬೋದು. ಈ ಥರ ಮಾಡ್ಕೊಂಡು ಬನ್ನಿ. ನಿಮಗೆ ಆದರೆ 14 ಅವರ್ಸ್, ಇಲ್ಲ ಅಂದರೆ ನಿಮಗೆ
ಫಸ್ಟು ನೀವು ಸ್ವಲ್ಪನೇ ಟ್ರೈ ಮಾಡ್ಕೊಂಡು ಬನ್ನಿ. ನಿಮಗೆ ಆಗುತ್ತೆ ಅಂದರೆ ನೀವು 16 ಅವರ್ಸ್ವರೆಗೂ ಹೋಗ್ಬೋದು. ನನಗೆ ಇವಾಗ 2 ವೀಕ್ಸಿಂದ ನನಗೆ ವರ್ಕ್ ಆಗ್ತಾ ಇರೋದ್ರಿಂದ ನಾನು ಮತ್ತೆ ಎಕ್ಸ್ಟ್ರಾ 1 ಅವರ್ ತೊಗೊಂಡಿದ್ದೀನಿ. ನಾನು 16 ಅವರ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ ಇವಾಗ. ನಾನು ಮಧ್ಯಾಹ್ನ ಊಟಕ್ಕೆ ನೋಡಿ ನಾನು ಲೈಟಾಗಿ ತೊಗೋತಾ ಇದ್ದೀನಿ. ಯಾಕೆಂದರೆ ನಾವು ಇಡೀ 16 ಅವರ್ಸ್ವರೆಗೂ ಏನೂ ತಿಂದಿರೋದಿಲ್ಲ. ಸಡನ್ನಾಗಿ ಚೆನ್ನಾಗಿ ತಿನ್ಕೊಂಡು ಬಿಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ನಾನು 1 ರೊಟ್ಟಿ ತೊಗೋತಾ ಇದ್ದೀನಿ. ಅದಕ್ಕೆ ಪಂಪ್ಕಿನ್ ಪಲ್ಯ ಮಾಡಿದ್ದೆ ಮತ್ತು ಸ್ವಲ್ಪ ಸೌತೆಕಾಯಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 12:30 ಒಳಗಡೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಈ ಥರ ವರ್ಕ್ ಆಗುತ್ತೆ ಅಂದರೆ ಮಾತ್ರ ಇದನ್ನು ಮಾಡಿ. ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ಹೆಲ್ತ್ ಇಶ್ಯೂ ಆಗೋದು, ಇಲ್ಲಾಂದರೆ ತಲೆನೋವು, ಇಲ್ಲಾಂದರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ ನೀವೇನು ಮಾಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಇಲ್ಲಾಂದರೆ ನಿಮ್ಗೆ ಆಗುತ್ತೆ ಅಂದರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ನನಗೆ ವರ್ಕ್ ಆಗಿದೆ, ನನಗೆ ಯಾವುದೇ ಥರ ಸುಸ್ತಾಯಿತು, ತಲೆನೋವಾಯಿತು, ಏನೂ ಬಂದಿಲ್ಲ. ನನಗೆ ವರ್ಕ್ ಆಗಿರೋದ್ರಿಂದ ನಾನು 2 ಮೀಲ್ ಮಾತ್ರ ತೊಗೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು 2 ಮೀಲ್ ಮಾತ್ರ ತೊಗೋಬೋದು. 2 ಸರಿ ಊಟ ಮಾಡ್ಬೋದು ಒಂದು ದಿನದಲ್ಲಿ. ಇಲ್ಲ ಅಂದರೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಕೂಡ ಮಾಡ್ಕೋಬೋದು. ಹಾಗೆ ನೀವೆಲ್ಲ ಏನು ಊಟ ಮಾಡ್ತಾ ಇರ್ತೀರಲ್ವ, ನೀವೆಲ್ಲನೂ ಒಂದೇ ತಟ್ಟೆಯಲ್ಲಿ ಒಂದೇ ಸರಿ ಹಾಕ್ಕೊಂಬಿಡಿ. ಪದೇ ಇನ್ನೊಂದು ಸರಿ ರೊಟ್ಟಿ ತೊಗೊಳ್ಳೋದು, ಇನ್ನೊಂದು ಸರಿ ರೈಸ್ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವೇನೇನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ನೀವು ರೊಟ್ಟಿ ಆಯಿತು, ಪಲ್ಯ ಆಯಿತು, ಸಲಾಡ್ ಆಯಿತು, ನೀವು ಅದು ಮೊಸರು ಏನಾದರೂ ಏನು ಊಟ ಮಾಡ್ತಾಯಿದ್ರಲ್ಲ ಅದನ್ನೆಲ್ಲನೂ ಒಂದೇ ತಟ್ಟೆಯಲ್ಲಿ ಒಂದೇ ಸಾರಿ ಹಾಕ್ಕೊಂಬಿಡಿ. ಊಟ ಮಾಡುವಾಗ ಯಾವಾಗಲೂ ನಿಮಗೆ ಇನ್ನೂ ಸ್ವಲ್ಪ ಬೇಕು, ಇನ್ನೂ 1-2 ತುತ್ತು ನಮಗೆ ಬೇಕು ಅನ್ನೋ ಹಾಗೆ ನೀವು ಊಟ ಬಿಟ್ಬಿಡಿ ಸಾಕು. ನಿಮಗೆ ಏನು ತಟ್ಟೆಯಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ನಮಗೆ ಕ್ಯಾಲೋರೀಸು ನಮ್ಮ ಹೊಟ್ಟೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ತೊಗೊಳ್ಳಿ. ಅದು ಆದಮೇಲೆ ನಾನು ಮಾಮೂಲಿ ಸಾಯಂಕಾಲ 4:15ಗೆ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಇದು ಆದಮೇಲೆ ನಾನು ನೈಟು ಊಟನ ಇದೇ ಕಂಟಿನ್ಯೂ ಅದೇ 1 ರೊಟ್ಟಿ ತೊಗೊಂಡಿದ್ದೀನಿ, ಪಂಪ್ಕಿನ್ ಪಲ್ಯ ತೊಗೊಂಡಿದ್ದೀನಿ. ಹಾಗೆ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 7:15ಗೆ ನಾನು ಊಟ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನಾನು 2 ದಿನ ಆಲ್ಮೋಸ್ಟ್ 1 ವೀಕಲ್ಲಿ ನಾನು ಒಂದೇ ಮಾತ್ರ ವಾಕಿಂಗ್ ಹೋಗಿರೋದು. ಸರಿಯಾಗಿ ವಾಕ್ ಮಾಡೋಕ್ಕಾಗಿಲ್ಲ. ಮತ್ತು ತಿರ್ಗಾ ಒಂದು ದಿನ ಮಳೆ ನಿಂತ್ಕೊಂಡ್ಬಿಡ್ತು ಅಂತ ನಾನು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ವಾಕ್ ಹೋದೆ. ಮತ್ತು ನೆಕ್ಸ್ಟ್ ಡೇ ಏನಾಯಿತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಮತ್ತೆ 2 ದಿನ ಮಳೆ ಹತ್ಕೋತು. ಹಾಗಾಗಿ ನಾನು ಏನು ವಾಕಿಂಗ್ ಮಾಡೋಕ್ಕಾಗಲಿಲ್ಲ. ನೋಡೋಣ, ಎಕ್ಸಸೈಸ್ ಅಂತೂ ಮಾಡಿದ್ದೀನಿ ನಾನು. ಎಕ್ಸಸೈಸ್ ನೀವು ಮಾಡೋದನ್ನು ತೋರಿಸಿ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ನಾನು ಯಾವ ರೀತಿ ಎಲ್ಲ ಯಾವುದಾದೆಲ್ಲ ಎಕ್ಸಸೈಸ್ ಮಾಡ್ತೀನಿ ಅಂತ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಆದಮೇಲೆ ನಾನು ನೈಟಿಗೆ ಅಜ್ವಾನ ಬರುತ್ತಲ್ಲ, ಓಂಕಾಳು, ಅದರದ್ದು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದರದ್ದು ವಾಟರ್ ತೊಗೊಂಡಿದ್ದೀನಿ. ಇದನ್ನು ತೊಗೋಬೋದು, ಇದರಲ್ಲಿ ಕ್ಯಾಲೋರೀಸ್ ಏನೂ ಇರೋದಿಲ್ಲ. ಆರಾಮಾಗಿ ನೀವು ಓಂಕಾಳು, ಜೀರಿಗೆ, ಇಲ್ಲಾಂದರೆ ಚಕ್ಕೆ ಈ ಥರ ಏನೆಲ್ಲ ಬರುತ್ತಲ್ವ, ಇದ್ರದ್ದು ಡಿಟಾಕ್ಸ್ని ತೊಗೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇಷ್ಟೊತ್ತವರೆಗೂ ನೀವೆಲ್ಲ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.